ಬಿಜಾಪುರ ರಾಜಕಾರಣ ನೋಡಿದರೆ ಒಮ್ಮೆ ಭಾಳ ಹೇಸಿಗೆ ಅನಿಸುತ್ತೆ. ಭಾಳ ಅಂದ್ರೆ ಭಾಳ ಹೇಸಿಗೆ ಅನಿಸುತ್ತೆ. ಏನು ಮಾತಾಡಬೇಕು ಅನ್ನೋದು ಒಮ್ಮೆ ಅರ್ಥ ಆಗೋದಿಲ್ಲ. ಅದು ಏನಾರ ಹೇಳಲಿಕ್ಕೆ ಹೋದರೆ ಅದು ವೈಯಕ್ತಿಕ ಅಲ್ಲ ಅನ್ನುವಂಥ ವಿಚಾರಕ್ಕೆ ಬರ್ತಾರೆ. ಹೀಗಾಗಿ ಅದನ್ನು ಇಲ್ಲಿವರೆಗೂ ಕೂಡ ನಾವು ಮನೆಯವರಂತಲ್ಲ ಮೇಲವರು ಕೊಡಬೇಕು ಅಂತ ಏನು ಖರ್ಚು ಮಾಡೋದಿಲ್ಲ ಅಂತ. ಎದಕ್ಕೆ ಖರ್ಚು ನನಗೆ ಇವತ್ತು ಅರ್ಥ ಆಗಿಲ್ಲ. ಅವ್ರು ಹೇಳ್ತಕ್ಕಂಥದ್ದು ನೀನು ಹಣ ಮಾಡ್ಕೊಳ್ಳಿಲ್ಲ, ಹಣ ಖರ್ಚು ಮಾಡೋದಿಲ್ಲ, ನೀನು ಮಂತ್ರಿ ಆಗಿದ್ರೆ ಹೆಂಗಾಗ್ತೀಯ ಅಂತ ಅದನ್ನು ಮೇಲೆ ಕೊಡೋದು ಕೆಳಗೆ ಕೊಡೋದು ಅಂತಂದ್ರೆ ಮೇಲೆ ಕಾಂಗ್ರೆಸ್ನಲ್ಲಿ ಇವತ್ತು ಕೂಡ ಹೈಕಮಾಂಡ್ನಲ್ಲಿ ಈ ರೀತಿಯಾದಂಥ ವ್ಯವಹಾರಗಳು ನಡೆದಿಲ್ಲ ಅಂತ ನನಗೆ ನಿಚ್ಚವಾಗಿ. ಅದು ಬೇರೆ ವಿಚಾರಗಳನ್ನು ನಾನು ಬಹಿರಂಗವಾಗಿ ಮಾತಾಡೋಕ್ಕಾಗೋದಿಲ್ಲ. ಕೆಲವು ವಿಚಾರಗಳನ್ನು ಕೊಡ್ತೀನಿ. ಮುಂಬೈ ಕರ್ನಾಟಕ ಇದೇ ಕಾರಣಕ್ಕೆ ಕೊಡ್ರಿ ಅಂತ ನಾವು ಸರಿಯಾದ ಕೆಲಸ ಮಾಡಿಲ್ಲ ಅಥವಾ ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂದಾಗ ನೀವು ಏನಾದ್ರು ಮಾಡಿ ಬೇರೆ ಆ ಸಾಮರ್ಥ್ಯ ಇದೆ ಅಂದಾಗೂ ಕೂಡ ನಮ್ಮನ್ನು ಯಾಕೆ ಮಾಡಲಿಲ್ಲರಿಗೆ ನಾವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಜೀವನದಲ್ಲಿ ಅದನ್ನು ಒಂದು ದಿವಸ ಕೂಡ ಅದನ್ನು ನೆನಪಿಟ್ಟಿಲ್ಲ. ಉಸ್ತಾದನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ಉಳಿದಿನವ್ರ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ಅದೇ ರೀತಿಯಾಗಿ ಶಾಸಕರು BS ಪಾಟೀಲ್ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ. ಒಬ್ಬರು ಇಬ್ಬರು ಹೇಳಿ ನಾನು ಲೀಸ್ಟ್ ಕೊಡ್ತೀನಿ, ದೊಡ್ಡ ಲೀಸ್ಟ್ ಕೊಡ್ತೀನಿ. ಐನಾಪುರ ಬಗ್ಗೆ, ಪ್ರಕಾಶ್ ರಾಠೋಡ್ ಬಗ್ಗೆ, ಯಾರ ಬಗ್ಗೆ ಒಲಿತವನ್ನು ಬಯಸಿದೆ, ಸುಣಗಾರ ಶರಣಪ್ಪ ಅವ್ರ ಬಗ್ಗೆ ಹೇಳಿ ನೋಡೋಣ. ಯಾರು ಹಾಲಮತ ಸಮಾಜದ ಒಬ್ಬನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡುವಂಥ ಸಂದರ್ಭದಲ್ಲಿ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾದ್ರು ಉಪಾಧ್ಯಕ್ಷನ ಕೆಂಚಪ್ಪ ಬೆರಾದನ್ನು ಮಾಡಬೇಕಾದಾಗ ಕೂಡ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ SM ಕೃಷ್ಣ ಅವ್ರ ಮುಂದೆ ನಾನು ರಾಜೀನಾಮೆ ಹೋಗೋದು ಒಂದು ಮಾಡಲೇಬೇಕು ಅಂತ ಹೇಳಿದೆ. ನನ್ನ ಕಡೆಗೆ ಅವರು ಹೈಕಮಾಂಡ್ನವರು ಮಾಡುವಂಥದ್ದು ಅವ್ರ ಪ್ರಯತ್ನದಲ್ಲಿ ಅವ್ರು ವಿಫಲರಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಪ್ರಯತ್ನದಲ್ಲಿ ಇದ್ದವರೇ ಯಾರ್ಯಾರನ್ನು ಗುರುತಿಸ್ಬೇಕು ಅನ್ನುವಂಥದ್ದು. ಅದು ಕೊಂಡಿ ಮಿಂಚಿನ ಕೆಲಸ ಮಾಡೋದಕ್ಕೆ ಹೈಕಮಾಂಡ್ ಇವರು ಒಪ್ಪಿಗೆ ತೊಗೊಂಡಿಲ್ಲಲ್ಲ, ತೊಗೊಂಡಿದ್ದಾರೆ. ಒಮ್ಮೆ ಯಶವಂತರಾಯಗೌಡರನ್ನ ಎಬ್ಬಿಸಿ ಯಶವಂತರಾಯಗೌಡ ನಿನಗೆ ಅವಕಾಶ ಇದೆ ನೀವು ಮಾಡು ಅನ್ನೋದು. ತದನಂತರ ಯಶವಂತರಾಯಗೌಡರು ಬಿಡೋದು, ಅಪ್ಪಾಜಿಗೆ ಯಶವಂತರಾಯಗೌಡರಿಗೆ ಜಗಳ ಹಚ್ಚುವಂಥ ಕೆಲಸಕ್ಕೆ ಪ್ರಯತ್ನ ಮಾಡೋದು. ನಂತರ ಎಲ್ಲರದ್ದು ಆಗಲಿದೆ, ಅಪ್ಪಾಜಿ ನಾಡೋಡು ನೀನು ಓಡ್ತಾ ಇದೆ ಅಂತಂದು ಕೂಡ ಶಿವಾನಂದ ಪಾಟೀಲನ್ನು ಕರೆಯೋದು. ಶಿವಾನಂದ ಪಾಟೀಲ್ ಕರೆದು ನೀವೆಲ್ಲರೂ ಹೋಗಿ ಸಹಿ ಮಾಡಿ ಕೊಟ್ಟು ಬರ್ರಿ, ನಾನೆಲ್ಲ ಯಾರ್ಯಾರಿಗೆ ಮಾತಾಡ್ತೀನಿ ಅಂತ. ಆಮೇಲೆ ಕೊನೆ ಮೂಮೆಂಟ್ನಲ್ಲಿ ಶಿವಾನಂದ ಪಾಟೀಲ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಮತ್ತೊಬ್ಬರಿಗೆ ಯಾರಿಗಾರು ಅದನ್ನು ಬೆಂಬಲ ಸೂಚಿಸೋದು ಇದೆಲ್ಲ ಗೊತ್ತಿಲ್ಲ. ಹೈಕಮಾಂಡ್ ಹೇಳಿಕೆ ಕೇಳ್ತೈತಿ, ನಿಮ್ಮನ್ನು ನಂಬಿರ್ತಾರೆ, ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಯಿಂದ ನಂಬಿಕೆ ತರೋ ಕೆಲಸ ಮಾಡ್ತಾ ಇದ್ದೀರಿ, ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥ ಅದು ಮಾಡ್ತಾ ಇದ್ದೀರಿ. BJP ಅವ್ರನ್ನ ಎತ್ಕಟ್ತೀರಿ. ನಾನು ವಿರುದ್ಧವಾಗಿ ಚುನಾವಣೆಯಲ್ಲಿ, ಈ ಚುನಾವಣೆ ಅಲ್ಲ ಹಿಂದಿನ ಚುನಾವಣೆಯಲ್ಲಿ ತೊಗೊಳ್ರಿ, ಅದರ ಹಿಂದಿನ ಚುನಾವಣೆಗೆ ಕೊಡ್ರಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ. ಫಂಡಿಂಗ್ ಮಾಡಿದ್ರಿ, ಹೌದು ಫಂಡಿಂಗ್ ಮಾಡಿದ್ರಿ, ಅದಾಗೂ ಸುಮ್ಮನೆ ಇದ್ದೀವಿ, ಅದಾಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಆಯ್ತು ಬಿಡಪ್ಪ, ಏನೋ ಆಗಿದೆ, ದೇವ್ರ ಇದರಿಂದ ನಮ್ಮ ಗೆದ್ದಿದ್ದೀವಿ. ರಾಜಕಾರಣ ಸಣ್ಣ ಹುಡುಗರು ಅಂಥದ್ದಲ್ಲ, ಶಾಲೆಯ ಹುಡುಗರಲ್ಲ ನಾವು. ಏನೋ ಒಂದು ವಯಸ್ಸಿಗೆ ಬಂದಂಥ ರಾಜಕಾರಣ ಇದೆ, ಎಲ್ಲ ನಾವು ನುಂಗ್ಕೋಬೇಕಾಗುತ್ತೆ. ನಮ್ಮ ರಾಜಕಾರಣದಲ್ಲಿ ನುಂಗ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲದಿದ್ದರೆ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ನಿಂತರಪ್ಪ, ನಮ್ಮ ತಂದೆ ಕಾಲದಿಂದ ನಿಂತಿದ್ರು, ನನಗಿಷ್ಟು ಸಹಕಾರ ಕೊಟ್ಟರು. ನನ್ನ ಬಾಯಿ ಎಲೆಕ್ಷನ್ನಾಗಿ ಇವರೆಲ್ಲ ಬಂದು ಇಷ್ಟೊಂದು ಪ್ರಯತ್ನ ಮಾಡಿ ನನ್ನನ್ನು ಆರಿಸ್ತಾನೆ. ತದನಂತರ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಮರೆತು ನನ್ನ ಚುನಾವಣೆ ಮಾಡಿ ಈ ಕ್ಷೇತ್ರದಲ್ಲಿ ಲೀಡ್ ಮಾಡಿಕೊಟ್ರು. ಅದಾದ ನಂತರ ಸುನೀಲ್ ಗೌಡನನ್ನು ನಿಲ್ಲಿಸುವಂಥ ಪ್ರಸಂಗ ಬಂದಾಗ ಇವ್ರ ಬೆಂಬಲವನ್ನು ತೊಗೊಂಡೆ ನಾನು. ಸುನೀಲ್ ಗೌಡನ ನಿಲ್ಲಿಸುವಂಥದ್ದಕ್ಕೆ ಮತ್ತು ಇವರೆಲ್ಲರ ಸಹಕಾರವನ್ನು ಕೋರಿ ನಾನು ಇವತ್ತು ನಮ್ಮ ತಮ್ಮನ್ನ MLC ಮಾಡೋದರಲ್ಲಿ ನಾವು ಯಶಸ್ವಿಯಾದೀವಿ. ಇವೆಲ್ಲ ಎಲ್ಲಿ ಮರಿತಾನೆ, ಎಲ್ಲ ಮರೆತಿದ್ದಾರೆ, ಯಾವುದೂ ನೆನ್ಪಿಡೋದಿಲ್ಲ. ಷಡ್ಯಂತ್ರ ಯಶವಂತರಾಯಗೌಡರು ನೋಡಿ ಹೈಕಮಾಂಡ್ ಅವ್ರಿಗೆ ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಹೈಕಮಾಂಡ್ ಅವ್ರು ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಇದನ್ನು ಇವತ್ತು ಭಾಳ ಬಿಚ್ಚ ಮನಸ್ಸಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ನಮ್ಮ ಬಿಜಾಪುರ ಜಿಲ್ಲೆಯ ರಾಜಕೀಯ ನಾಯಕರು BM ಪಾಟೀಲರು, ದೇಶಮುಖರು, ಗುಡುದಿನಿಯವರ ನಂತರ ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ನಾಯಕರಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು.
ಅಂದರೆ ಇವ್ರ ಥ್ರೂ ಮಾಹಿತಿ ಕಲೆ ಆಗಿದ್ರು ಅಂತ ಇವ್ರು ಯಾರೋ ನಾಯಕರಲ್ಲ, ಆ ನಾಯಕತ್ವ ಗುಣಗಳೇ ಇವ್ರ ಹತ್ರ ಇಲ್ಲ. ಇವ್ರು ಬರೀ ಸಬಟೈಸ್ ಮಾಡೋದು, ಮತ್ತೊಬ್ಬನ ಯಾಕೆ ತುಳಿಬೇಕು, ಸಮಾಜವಾಗಿ ಒಬ್ಬ ಬೆಳೀತಾ ಇದ್ದಾನಂದರೆ ಅವನು ಹೆಂಗೆ ಅವನಪ್ಪ ಅಂದ್ರೆ ಅವನ ರಾಜಕೀಯದ ನಿವೃತ್ತಿಗೊಳಿಸ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ. ಬೇರೆ ಯಾವ ಆಲೋಚನೆ ಇವರಲ್ಲಿ, ಯಾವ ಸಿದ್ಧಾಂತ ಇವರಲ್ಲಿ, ಪಕ್ಷದ ಸಿದ್ಧಾಂತ ಇಲ್ಲ ಇವರಲ್ಲಿ. ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದೇ ರಾಠೋಡ್ ನಿಂತಾಗ ಓಪನ್ ಮೀಟಿಂಗ್ ಕರೆದು ಅವನು ವಿರುದ್ಧ ಮಾಡಬೇಕು ಅಂತ ಹೇಳಿ ನಾವು ಉತ್ಸಾಹ ಅದಕ್ಕೆ ಒಪ್ಪಲಿಲ್ಲ. ಆ ಮೀಟಿಂಗಿಂದ ಎದ್ದು ಬಂದೀವಿ ನಾವು. ಏನು ಮಾತಾಡ್ತೀವಿ ನೀವು? ಪಕ್ಷದಲ್ಲಿ ನಿಂತಿದ್ದಾನೆ, ನಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಳ್ತಾವ ಅನ್ನೋದನ್ನು ನೋಡ್ಬೇಕಲ್ಲ, ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಎದ್ದು ಬಂದೀವಿ. ಇವೆಲ್ಲ ಹೇಳ್ಬೇಕು. ನಿಮ್ಗೆ ಮನವರಿಕೆ ಇದೆ, ಅದು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಹೈಕಮಾಂಡ್ನಲ್ಲಿ ಎಲ್ಲಿ ತಪ್ತಾ ಇದೆ ಅನ್ನೋದು ನೋಡ್ಬೇಕು. ತೀರ್ಕೊಂಡು ಹೀಗೆ ನಮ್ಮ ಪಯಣ ಶುರುವಾಯಿತು. ರಾಜಕೀಯವಾಗಿ ಬಹಳಷ್ಟು ಅಡೆತಡೆಗಳನ್ನು ನೋಡಿದೆ. ಆದರೆ ಎಲ್ಲೂ ಕೂಡ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಯಾರಂತೂ ನಾನು ಹೇಳಿಕೊಟ್ಟಿಲ್ಲ. ನಾನು ಯಾರು ನನ್ನ ತಮ್ಮ ಅಂತ ಅಂದ್ಕೊಂಡು, ಯಾರು ನನ್ನ ಸ್ನೇಹಿತ ಅಂತ ಅಂದ್ಕೊಂಡು, ಯಾರು ರಾಜಕೀಯವಾಗಿ ಬೆಳೆಸಬೇಕನ್ನುವಂತಹ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ರಾಜಕೀಯ ದುರಾಶೆಯಿಂದ ನಮ್ಮನ್ನು ಹತ್ತಿಕ್ಕುವಂತಹ ರಾಜಕಾರಣ ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತಿಗೂ ನಡೀತಾ ಇದೆ. ಅದರಲ್ಲಿ ಎರಡನೇ ಮಾತು, ಈ ರಾಜಕಾರಣ ಇವತ್ತು ನಡೀತದೆ. ಎಲ್ಲ ಪಕ್ಷದಲ್ಲೂ ನಡೀತಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಪಕ್ಷದಲ್ಲೂ ಕೂಡ ನಡೀತಾ ಇದೆ. ಅಭಿವೃದ್ಧಿಯಲ್ಲಿ ತೊಂದರೆ ಮಾಡತಕ್ಕಂಥದ್ದು, ನಮಗೆ ಬರುವಂಥ ಫಂಡ್ಸ್ ಏನು ಬರಬೇಕು ಸರ್ಕಾರದಿಂದ, ಆ ಫಂಡ್ಸ್ ಬರೋದ್ರಲ್ಲಿ ಕೂಡ ತೊಂದರೆ ಆಗ್ತಕ್ಕಂಥದ್ದು. ನಮ್ಮ ಪಕ್ಷದಲ್ಲಿ ಇಟ್ಕೊಂಡು ಯಾರು ನಮ್ಮನ್ನು ಕ್ಷೀಣವಾಗಿ ಮಾಡಬೇಕು, ಅಶಕ್ತರಾಗಿ ಮಾಡಬೇಕು ಅನ್ನುವಂಥದ್ದು ಏನು ಒಂದು ಹುನ್ನಾರ ಮಾಡ್ತಾರೆ. ಇದು ಯಾವ ಧರ್ಮ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಇದು ಯಾವ ಧರ್ಮ? ಮತ್ತು ಹೈಕಮಾಂಡಿಗೆ ಗೊತ್ತಿಲ್ಲ ಅಂತಿಲ್ಲ, ಹೈಕಮಾಂಡಿಗೆ ಗೊತ್ತಿದೆ ಸಾಕಷ್ಟು. ನಾನೇನು ಇವತ್ತು ಕರೆದಂಥ ಉದ್ದೇಶ ಏನಿದೆ ಅಂದರೆ, ನಾನು ನಿಮಿತ್ತ ರಾಜಕಾರಣದಲ್ಲಿ ಇವತ್ತಿರ್ಬೋದು, ನಾಳೆ ರಾಜಕಾರಣದಲ್ಲಿ ನಾನು ಇರಲಿಕ್ಕಿಲ್ಲ. ಆದರೆ ಒಂದು ಮಾತನ್ನು ನಾನು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಸತತವಾಗಿ 2 ಬಾರಿಗೆ ಹೊರತುಪಡಿಸಿ 1983ರಿಂದ ಇಲ್ಲಿವರೆಗೂ ಕೂಡ ನನಗೆ ಜನ ಏನು ಬೆಂಬಲಿಸಿದಾರಲ್ಲ, ಸಹಜವಾಗಿ ಸೋಲು 2 ಸಲ ಸೋತಿದ್ದೀನಿ, ಇಲ್ಲ ಅಂತ ಹೇಳೋದು. ಆದರೆ ಆ ಸೋಲು ನನ್ನ ಗೌರವ ಕಡಿಮೆ ಮಾಡಲಿಲ್ಲ. ನೀವೆಲ್ಲರೂ ನನ್ನ ಗೌರವವನ್ನು ಚ್ಯುತಿ ಬರುವಂಥ ರೀತಿಯಲ್ಲಿ ನೀವು ಎಂದೂ ಕೂಡ ನನ್ನ ವರ್ತನೆ ಮಾಡಲಿಲ್ಲ. ಮತದಾರರೆಲ್ಲೂ ಕೂಡ ಈ ತಾಲೂಕಿನ ಮತದಾರ ವರ್ತನೆ ಮಾಡಿಲ್ಲ. ಪಕ್ಷಾತೀತವಾಗಿ ನನಗೆ ಇವತ್ತಿಗೂ ಕೂಡ ಗೌರವಿಸುತ್ತಿದ್ದೆ. ನೀವೆಲ್ಲರ ಆಶೀರ್ವಾದ ಏನು ಮಾಡಿದ್ದೀರಿ ಅದಕ್ಕೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇವತ್ತು ನಾನು ನಿಂತಿದ್ದೇನೆ. ಇಲ್ಲ ಬೇರೆ ಯಾವ ಕಾರಣಕ್ಕೂ ಅಲ್ಲ. ನೀವು ಮಂತ್ರಿ ಮಾಡಿ ಅಂತ ಹೇಳಿದ್ರಿ ಅಂತ ತಿಳ್ಕೊಂಡು ನಾ ಇವತ್ತು ಔತಣ ಕೂಟವನ್ನು ಕರೆದಿದೆ ಅಂತಲ್ಲ, ಅಥವಾ ಮತ್ತೇನೋ ಸ್ಟ್ರೈಕ್ ಮಾಡಿದ್ರೆ ಅಂತ ತಿಳ್ಕೊಂಡು ಅದಕ್ಕೆಲ್ಲ. ನಾನು ಮಾಡಿದಂತಹ ಉದ್ದೇಶ ಇದೆ, ಸುದೀರ್ಘ ಕಾಲ ನನಗೆ ರಾಜಕಾರಣ ಮಾಡುವಂಥ ಅವಕಾಶ ತಂದುಕೊಟ್ಟಿದ್ದೆ. ಆ ಅವಕಾಶದ ಋಣವನ್ನು ಹ್ಯಾಕ್ ತೀರಿಸಬೇಕು ಅನ್ನುವಂಥದ್ದೇ ಇವತ್ತು ನನಗೆ ಯಕ್ಷ ಪ್ರಶ್ನೆ. ಯಾವ ರೀತಿ ನಿಮ್ಮನ್ನೆಲ್ಲ ಋಣವನ್ನು ತೀರಿಸಬೇಕು ಗೊತ್ತಾಗ್ತದೆ. ಇವತ್ತು ಯಾವುದೇ ಪಕ್ಷದವರಿಗೆ ಹುದ್ದೆಗಳ ತಾಲೂಕ ವಿಶೇಷವಾಗಿ ಏನು ಮಾಡ್ತಾರೆ ಅಂದರೆ, ನಮ್ಮನ್ನ ಬಳಕೆ ಮಾಡ್ಕೊಳ್ತಾರೆ. ಯಾಕೆ ಬಳಕೆ ಮಾಡ್ಕೊಳ್ತಾರೆ? ನಮ್ಮ ರಾಜಕೀಯ ಉಳಿಯುವಷ್ಟು ಬಳಕೆ ಮಾಡ್ತಾರೆ. ಪಕ್ಷಕ್ಕೋಸ್ಕರ ಒಳಿತಾಗಲಿ ಅಂತ ಹೇಳಿ ಇವತ್ತು ನಾನು ಏನಾದರೂ ತೀರ್ಮಾನ ತೆಗೆದುಕೊಂಡು ಶಿವಾನಂದ ಪಾಟೀಲ್ SM ಕೃಷ್ಣ ಅವರು ಬೆಂಬಲವಿಲ್ಲ, ಶಿವಾನಂದ ಪಾಟೀಲ್ ಕಾಂಗ್ರೆಸ್ ಪಾರ್ಟಿಗೆ ನಾವು ಬರಲೇ ಇದೆ. ಇವತ್ತೇನು ಪರಿಸ್ಥಿತಿ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅದರ ಬಗ್ಗೆ ಕಡಿವಾಣ ಹಾಕ್ತಕ್ಕಂಥದಕ್ಕೆ ನಾವು ಮುಂದಾಗಿ. ನಾನು ಇವತ್ತು ಎಲ್ಲೂ ಈ ಮಾತುಗಳನ್ನು ಹೇಳಿದ್ರೆ ಅದು ಇವತ್ತು ಬಹಿರಂಗವಾಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡೆ ನಾವು ಇದನ್ನು ಸರಿಪಡಿಸುವಂಥದ್ದು ಆಗಬೇಕು ಅನ್ನೋದು ನನ್ನ ಛಲ ಇದೆ. ಅದಕ್ಕೆ ನೀವು ಸಹ ಇರಲಿ ಅನ್ನೋದನ್ನು ಕೇಳ್ತೀನಿ. ಅಧಿಕಾರ ಕೇಳಕ್ಕೆ ಬರಲೇ ಹೈಕಮಾಂಡ್ ಅಧಿಕಾರ ಬೇಕಾಗಿಲ್ಲ. ಪಕ್ಷದಲ್ಲಿ ಇಟ್ಕೊಂಡು ಒರ್ಲಿ ಮೇಲಾಗ ಮೈತಾರಲ್ಲ, ಇವರಿಗೆ ನಾವು ಒಂದು ಪಾಠವನ್ನು ಕಲಿಸುವಂತ ಕಾಲ
ಬಹಳಷ್ಟು ಜನ ಇವತ್ತು ಏನಾಗಿರುತ್ತೆ, ನಾನು ಹೇಳೋದಿಲ್ಲ, ಅವ್ರ ಹೆಸರುಗಳು ತಗೊಳ್ಳೋದು. ಯಾರನ್ನ ನಾವು ಬೆಳೆಸಿದೀವಿ, ಯಾರನ್ನ ನಾವು ಅಣ್ಣ ತಮ್ಮಂತ ತಿಳ್ಕೊಂಡು ಅವರಿಗೆ ಶಕ್ತಿ ತುಂಬಿದೀವಿ, ಅವರು ಇಂಥ ದ್ರೋಹದ ಕೆಲಸವನ್ನ ಮಾಡಿದಾರಲ್ಲ, ಅದನ್ನು ಇವತ್ತು ನಾನು ಬಹಳ ಮನನೊಂದು ಆ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮತ್ತೆ ಯಾವ BM ಪಾಟೀಲ್ ನನಗೆ ಕೇವಲ ಒಂದು ಸಂದರ್ಭದಲ್ಲಿ ನನಗೆ ಟಿಕೆಟ್ ತಂದು ಕೊಟ್ಟರು ಅವರು ಗುರುದಿನಿಯವರು ಅಂತಂದ್ರೆ, ಇವತ್ತಿಗೂ ಕೂಡ BM ಪಾಟೀಲ್ ನನ್ನ ಗುರುಗಳು ಅಂತ ಹೇಳಿ ಎದೆ ತಟ್ಕೊಂಡು ನಾನು ಹೇಳ್ತೀನಿ. ಇಲ್ಲ, ರಾಜಕೀಯದಲ್ಲಿ ಅರ್ಥ ಮಾಡ್ಕೊಂಡು ಯಾರಿಗೆ ನಾವು ಇವತ್ತು ಸಸಿ ಹಾಕಿರ್ತೇವೆ, ಆ ಸಸಿ ಇವತ್ತು ಜಾಲದ ಮರ, ಜಾಲಿ ಮರ ಆಗಿ ನಮ್ಮನ್ನು ಚುಚ್ಚುವಂತ ಕೆಲಸ ಮಾಡಿದೆ. ನಾವು ಯಾವ ರೀತಿಯಾಗಿ ಈಗ ರಾಜಕಾರಣದಲ್ಲಿ ಸಹನ ಮಾಡಬೇಕು, ಇದನ್ನ ಹೈಕಮಾಂಡ್ ನಾವು ಯಾಕೆ ನೋಡೋದಿಲ್ಲ? ಇದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಬೇಸರ. ನನ್ನ ಖರ್ಚು 2013 ನನ್ನ ವಿರುದ್ಧ ಏನಪ್ಪ ಅಂದ್ರೆ ಹಣದ ರಾಶಿಯನ್ನು ಸೂಚಿಸುವಂತ ವ್ಯಕ್ತಿಗಳು ಮತ್ತು ನಮ್ಮ ಪಕ್ಷದವರು ಕೂಡ ನನಗೆ ಷಡ್ಯಂತ್ರ ಮಾಡಿದ್ರು. ವೇದಿಕೆ ಮೇಲೆ ಕೆಲವರು ನಾವು ಹೆಸರು ತಗೊಳಕ್ ಹೋಗೋದಿಲ್ಲ, ಗೊತ್ತಿಲ್ಲ ಯಾರು ಏನೇನು ಷಡ್ಯಂತ್ರ ಮಾಡಿದ್ರು, ಯಾರು ರೊಕ್ಕ ಕೊಟ್ಟರು ಎಲ್ಲ ಗೊತ್ತಿಲ್ಲ, ಎಷ್ಟೆಷ್ಟು ರೊಕ್ಕ ಕೊಟ್ಟರು ಗೊತ್ತಿಲ್ಲ. ಸೋಲಿಸ್ಬೇಕು ಅಪ್ಪಾಜಿನ ಅಂತ ಯಾರು ಜಾತಿ ಲೆಕ್ಕಾಚಾರ ಮಾಡಿದ್ರು, ಯಾರು ಹುಟ್ಟಿ ಲೆಕ್ಕಾಚಾರ ಮಾಡಿದ್ರು, ಅದನ್ನ ಮಾಡಿದ್ರು. ಭಗವಂತ ನೋಡ್ಕೊಂಡು ನಾನು ಪ್ರಶ್ನೆ ಮಾಡಿದ್ರು, ಹೆಸರು ಇವತ್ತು ಹೇಳೋದಿಲ್ಲ. ನನ್ನ ಗುರುಗಳು ನಾನು ಪ್ರಶ್ನೆ ಮಾಡಿದೆ, ಏನು ಸರ್ ಪ್ರತಿ ಸಲ ಹಿಂಗೆ ಹೇಳ್ತೀರಿ, ನನ್ನ ಕೊನೆ ಮೂಮೆಂಟಿಗೆ ಕೈ ಬಿಟ್ಟು ಬಿಡ್ತೀರಿ ನೀವು ಅಂತಂದು. ನೀನು ಹಣ ಮಾಡ್ಕೊಂಡಿಲ್ಲ, ಮ್ಯಾಲೆ ಹೋಗಿ ಹಣ ಕೊಡೋದು ಗೊತ್ತಿಲ್ಲ, ಖರ್ಚು ಮಾಡೋದು ಗೊತ್ತಿಲ್ಲ, ನೀನ್ ಹೇಗೆ ಬಂದ್ರಿ? ನಾನು ಪ್ರಶ್ನೆ ಮಾಡಿದ್ರು, ಹೆಸರು ಇವತ್ತು ಹೇಳೋದಿಲ್ಲ. ನನ್ನ ಗುರುಗಳು ನಾನು ಪ್ರಶ್ನೆ ಮಾಡಿದೆ, ಏನು ಸರ್ ಪ್ರತಿ ಸಲ ಹಿಂಗೆ ಹೇಳ್ತೀರಿ, ನನ್ನ ಕೊನೆ ಮೂಮೆಂಟಿಗೆ ಕೈ ಬಿಟ್ಟು ಬಿಡ್ತೀರಿ ನೀವು ಅಂತಂದು. ನೀನು ಹಣ ಮಾಡ್ಕೊಂಡಿಲ್ಲ, ಮ್ಯಾಲೆ ಹೋಗಿ ಹಣ ಕೊಡೋದು ಗೊತ್ತಿಲ್ಲ, ಖರ್ಚು ಮಾಡೋದು ಗೊತ್ತಿಲ್ಲ, ನೀನ್ ಹೇಗೆ ಮಂತ್ರಿ ಆಗ್ತೀನಿ? ನೀ ಹೇಗೆ ಮಂತ್ರಿ ಆಗ್ತೀನಿ? ನನ್ನ ಮನಸ್ಸಿಗೆ ಬಹಳ ನೋವಾಯ್ತು, ಘಾಸಿ ಆಯ್ತು. ಆ ವ್ಯಕ್ತಿಯಿಂದ ಈ ಮಾತುಗಳನ್ನು ನಾನು ಎಂದೂ ಅಪೇಕ್ಷೆ ಪಟ್ಟಿರಲಿಲ್ಲ. ಯಾಕಂದ್ರೆ ಅವರೆಲ್ಲ ನಮ್ಮ ನಾಯಕರು, ಆದರ್ಶ ವ್ಯಕ್ತಿಗಳಂತ ತಿಳ್ಕೊಂಡಿದ್ದೆ. ಅದು ಇವತ್ತು ಈ ಪ್ರಸಂಗಗಳನ್ನು ನೋಡಿದಾಗ ಎಲ್ಲಿ ನಾವು ಹುಡುಕಬೇಕು ಆದರ್ಶ ಅಂತ ಗೊತ್ತಿಲ್ಲ. ಎಲ್ಲಿ ಹುಡುಕಬೇಕು ಆದರ್ಶ, ಎಲ್ಲಿ ಹುಡುಕಬೇಕು ಅನ್ನೋದನ್ನು ಸಲ್ಲಿಸ್ತೇನೆ. ರಾಜಕಾರಣದಲ್ಲಿ ನಾನು ಇರಬೇಕು ಇರಬಾರದು ಅಂತ ನಿರ್ಧಾರಗಳನ್ನು ತಗೊಳ್ಳುವಂತ ಪ್ರಸಂಗಗಳು ಬರಬೇಕು. ಇರಬೇಕು ಇರಬಾರದು ಅಂತ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಸಂಗಗಳು ಕೂಡ ಬರಬೇಕು. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ನನ್ನ ಜೊತೆ ಇರುತ್ತೆ ಅನ್ನುವಂಥ ನಂಬಿಕೆಯಿಂದ ಇವತ್ತು ನಾನು ಕುಟುಂಬತೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತನಾಡುವಂಥ ಆಗಿದೆ ಅನ್ನುವಂಥ ಮಾತು. ಯಾರು ಬೆಳಿಲಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ತಮ್ಮದೇ ಆದಂಥ ಸ್ವಾರ್ಥಮಯವಾದಂಥ ಜೀವನವನ್ನು ಮಾಡಿ ಇವತ್ತು ಎಲ್ಲರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಅದಕ್ಕೆ ನಾವು ಮುಂದೆ ಎಚ್ಚರದಿಂದ ಇರೋಣ. ಮುಂದೆ ಮಾಡೋದು ನಾವು ಯಾರ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಬೇಡ ಅನ್ನುವಂಥದ್ದು. ಕೆಳಗೆ ಇರ್ತಕ್ಕಂಥವ್ರಿಗೆ ಮೇಲೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೈ ಬಿಡ್ತೀವಿ, ಯಾವುದೇ ಪಕ್ಷ ನಾವು ಯಾರ ಕೈಗೊಂಬೆ ಕೆಲಸ ಮಾಡ್ತಕ್ಕಂಥದ್ದು ಬೇಡ. ನಾವು ಒಳ್ಳೆಯ ಸಂಪ್ರದಾಯ ಇರತಕ್ಕಂಥ ಒಂದು ತಾಲೂಕ, ಈ ತಾಲೂಕದಲ್ಲಿ ಇರುವಂತಹ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗೋಣ. ಆ ಏನಪ್ಪ ಅಂದ್ರೆ ಇರ್ತಕ್ಕಂಥ ಸಜ್ಜಲಗೂಡ ಶರಣ, ಅದೇ ರೀತಿಯಾಗಿ ಕುಂಟೋಜಿ ಬಸವಣ್ಣ, ನಮ್ಮ ಕೂಡಲ ಸಂಗಮನ ಶಕ್ತಿ ನಮ್ಮೆಲ್ಲರಿಗೂ ದಾರಿ ಎಳೆಯುವಂತಹ ಕೆಲಸ ಆಗುತ್ತೆ.